ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಂದರೆ ನಮ್ಮ ಸ್ಟೈಲಲ್ಲಿ ನಾವು ಹೇಗೆ ಮಾಡೋದು ಅಂತ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಈರುಳ್ಳಿ, ಟೊಮ್ಯಾಟೊ, ಕಾಯಿ ತುರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಮೆಣಸಿನ್ಕಾಯಿ, ಪಲಾವಿನ ಎಲೆ ತಗೊಂಡಿದ್ದೀವಿ. ಇದಿಷ್ಟನ್ನು ಇವಾಗ ನಾವು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಬಿಸಿ ಮುಟ್ಟಿ ಅದು ಚಟಪಟ ಅನ್ನುವಾಗ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಣ. ಇವಾಗ ಆಗ್ತಾಯಿದೆ. ಇವಾಗ ಬೆಳ್ಳುಳ್ಳಿ ಒಂಚೂರು ಹಾಕೋಣ. ಬೆಳ್ಳುಳ್ಳಿ ಅದು ಒಂದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಕೊತ್ತಂಬರಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕಿಬಿಡಿ, ಚೂರಷ್ಟೇ, ಜಾಸ್ತಿ ಇಲ್ಲ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕೀಗ. ಶುಂಠಿ ಹಾಕಬೇಕು. ಶುಂಠಿ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆಗ್ತಾ ಇದೆ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾಗಲಿ ಅದು. ಇವಾಗ ಅದೇ ಏನು ಎಕ್ಸ್ಟ್ರಾ ಎಣ್ಣೆ ಆ್ಯಡ್ ಮಾಡಿದೆ ಅದಕ್ಕೆ ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀವಿ. ಚೆನ್ನಾಗಿ ಫ್ರೈ ಮಾಡಬೇಕು, ತುಂಬ ಕಪ್ಪಾಗಬಾರ್ದು. ಇವಾಗ ಒಂದು ಸ್ವಲ್ಪ ಪ್ಯೂರ್ ಕೊಬ್ಬರಿ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ ಹಾಕಿ ಮತ್ತು ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ವಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕಬೇಕು. ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆಗ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಒಂದೇ ಒಂದು ಪಲಾವಿನ ಎಲೆ ಹಾಕಿದ್ವಿ, ಅರ್ಧ ಪಲಾವ್ ಎಲೆ, ಸಾರಿ. ಮತ್ತು ಈಗ ಕಾಯಿ ಹಾಕೋಣ. ಕಾಯಿ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಡೋಣ ಈಗ ಅಂತ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಯಿತು, ತಣ್ಣಗಾಗಲಿ. ಈಗ ಎಲ್ಲ ಒಟ್ಟಿಗೆ ಫಸ್ಟು ಮಾಡಿಟ್ಟಿರೋ ಮಸಾಲ ಮತ್ತು ಇದನ್ನು ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಒಂದು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀವಿ. ಇವಾಗ ಮತ್ತೆ ಎಣ್ಣೆ ಹಾಕಿ ಆ ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ, ಪಲಾವಿನ ಎಲೆ ಮತ್ತು ಚಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ವಿ, ಈರುಳ್ಳಿ ಮತ್ತು ಟೊಮೆಟೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ವಿ. ಮತ್ತು ಸ್ವಲ್ಪ ಅರಿಶಿನ ಹಾಕೋಣ, ಯಾಕಂದರೆ ಚೆನ್ನಾಗಾಗುತ್ತೆ. ಚಿಕನ್ಗೆಲ್ಲ ಅರಿಶಿನ ಬೀಳ್ಬೇಕು ಚೆನ್ನಾಗಿ. ಅದಕ್ಕೆ ಇವಾಗ ಮತ್ತೆ ಮಿಕ್ಸ್ ಮಾಡೋಣ ಚೆನ್ನಾಗಿ. ಮತ್ತು ಚೆನ್ನಾಗಿ ಫ್ರೆಶ್ಶಾಗಿ ತೊಳೆದಿಟ್ಟಿರೋ ಚಿಕನ್ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಬೇಯ್ತಾ ಇದೆ. ಇವಾಗ ನೀರೇನೂ ಆ್ಯಡ್ ಮಾಡಲಿಲ್ಲ, ಚಿಕನಲ್ಲೇ ನೀರು ಏಳುತ್ತೆ. ಒಂಚೂರು ಬಿಸಿ ತಾಗಿದ ತಕ್ಷಣ ಒಂದು ಸ್ವಲ್ಪ ನಾವು ಉಪ್ಪು ಹಾಕಿದ್ದೀವಿ. ಈಗ ಬೆಂತು. ಇವಾಗ ಒಂದು ಸ್ವಲ್ಪ ಖಾರ ಹಾಕೋಣ. ಮತ್ತು ಅದೇ ಪಾತ್ರೆ ಸ್ವಲ್ಪ ತೊಳೆದು ಮತ್ತೆ ಹಾಕಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರ್ಸೋಣ ಚೆನ್ನಾಗಿ. ಟೇಸ್ಟ್ ಬಂದಿದೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಚಿಕನ್ ಬೆಂದಿದೆಯಾ ನೋಡಿ ಮತ್ತೆ ಖಾರ ಹಾಕಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಬಿಡೋಣ. ಆಯಿತು.